ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟವ್ರೆ. ಮತ್ತೆ ಪೆಂಡಿಂಗ್ ಅಮೌಂಟ್ಸ್ ಯಾವಾಗ ಬೀಳುತ್ತೆ ಅಂತಾನು ಅದ್ರ ಬಗ್ಗೆ ಅಪ್ಡೇಟ್ಸ್ ನ ಕೊಟ್ಟವ್ರೆ. ಮತ್ತೆ ಈಗ ಯಾರ್ಗೆ ಅಮೌಂಟ್ ಬಂದಿಲ್ಲ ಸೊ ಅವ್ರು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಬಿಗ್ ಅಪ್ಡೇಟ್ ಅಂದ್ರೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಅವ್ರಿಗೆ ಕೊಟ್ಟವ್ರೆ. ಸೊ ಈಗ ನೋಡ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕ ಏನೆಲ್ಲ ಗ್ಯಾರಂಟಿ ನೀಡಿತ್ತು. ಸೊ ಈಗ ಇಲ್ಲಿ 1 ರಿಂದ 20 ಕಂತಿನ ಹಣ ಬಂದ್ಬಿಟ್ಟು ಸೊ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಮಾಡ್ಕೊಂಡ್ ಬರ್ತವ್ರೆ. ಸೊ ನೋಡ್ಕೊಳ್ಳಿ, ಈಗ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಸೊ ಅವ್ರು ಏನ್ ಮಾಡ್ಬೇಕಂತಾನು ಹೇಳ್ಕೊಡ್ತೀನಿ. ಮತ್ತೆ ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂತ ಅಮೌಂಟ್ಸ್ ಸೊ ಯಾವಾಗ ಬರುತ್ತೆ ಅಂತಾನು ಅದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನು ಕೊಟ್ಟವ್ರೆ. ಈಗ ನೋಡ್ಕೊಳ್ಳಿ, 3,000 ಅಂದ್ರೆ ಈಗ 3 ಕಂತಿನ ಹಣ 6,000 ರೂಪಾಯಿ ಒಟ್ಟಿಗೆ ಬರುತ್ತಾ ಅಥವಾ ಎಷ್ಟು ಕಂತಿನ ಹಣ ಒಟ್ಟಿಗೆ ಬರುತ್ತೆ, ಸೊ ಬರೋದಾದ್ರೆ ಯಾವ ದಿನಾಂಕದಂದು ಬರುತ್ತೆ, ಮತ್ತೆ ಯಾವಾಗ ಬರುತ್ತೆ, ಸೊ ಬರುತ್ತೋ ಬರಲ್ವೋ ಅಂತ ಅದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಒಂದು ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನ ನಾನು ನಿಮ್ಗೆ ಒಂದು ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಬಿಗ್ ಅಪ್ಡೇಟ್ ನ ಗೃಹಲಕ್ಷ್ಮಿ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟವ್ರೆ. ಸೊ ಅದ್ರ ಬಗ್ಗೆ ತಿಳ್ಸೋಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ದೀರಾ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಸೊ ಯಾರಿಗೆಲ್ಲ ಇಲ್ಲಿ ತನಕ ಅಮೌಂಟ್ ಬಂದಿಲ್ಲ ಸೊ ಮಧ್ಯದಲ್ಲಿ ನಿಲ್ಲುತ್ತೈತೆ ಗೃಹಲಕ್ಷ್ಮಿ 2,000 ರೂಪಾಯಿ ಕಾಂಗ್ರೆಸ್ ನೀಡಿರ್ತಕ್ಕಂತ ಗ್ಯಾರಂಟಿನಲ್ಲಿ. ಸೊ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನು ಇಲ್ಲ, ನಿಮ್ಮ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು KYC ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರ್ಬೇಕಾಗುತ್ತೆ. ಸೊ ಇದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಹೇಳ್ಕೊಟ್ಟವ್ರೆ. ಈಗ ನೋಡ್ಕೊಳ್ಳಿ, ಈಗ ಬಂದ್ಬಿಟ್ಟು ಇಷ್ಟು ಆದ್ಮೇಲೆ ಸೊ ಈಗ ಫೆಬ್ರವರಿ ಮತ್ತೆ ಏಪ್ರಿಲ್, ಮಾರ್ಚ್, ಈ ಮೇ ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ ಅಂತಾನು ಬಿಗ್ ಅಪ್ಡೇಟ್ ಏನಪ್ಪಾ ನೋಡೋದಾದ್ರೆ ಸೊ ಬಂದ್ಬಿಟ್ಟು ಈಗ ಸ್ವಲ್ಪ ಡಿಲೇ ಆಗೈತೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಬಜೆಟ್ ಇರ್ಲಿಲ್ಲ. ಸೊ ಈಗ ಬಜೆಟ್ ಬಂದೈತೆ. ಸೊ ಡಿಸೆಂಬರ್ ನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಹಣ ಮತ್ತೆ ಜಾನ್ವರಿ ಹಣ ಬಂದ್ಬಿಟ್ಟು ಅಂದ್ರೆ ಆ ಪೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು ಎಲ್ರ ಖಾತೆಗೆ ನೇರವಾಗಿ ಜಮಾ ಮಾಡವ್ರೆ. ಸೊ ಈಗ ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥ ಪ್ರೆಸ್ ಮೀಟ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟವ್ರೆ. ಸೊ ಏನಪ್ಪಾ ಅಂತಂದ್ರೆ ಈಗ ಅಮೌಂಟ್ ಬರ್ಬೇಕಂದ್ರೆ KYC ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಮತ್ತೆ ಬಂದ್ಬಿಟ್ಟು ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಮೇ ತಿಂಗಳು ಫಸ್ಟ್ನೇ ವೀಕ್ ಅಲ್ಲಿ ಅಂದ್ರೆ ಮೊದಲನೇ ವಾರದಲ್ಲಿ ಎಲ್ರ ಖಾತೆಗೆ 3 ಕಂತಿನ ಹಣ ಬಂದ್ಬಿಟ್ಟು ಅಂದ್ರೆ 6,000 ರೂಪಾಯಿ ಯಾರೆಲ್ಲ KYC ನ ಮಾಡಿಸಿರ್ತಾರೆ ಸೊ ಯಾರ್ದು ಬ್ಯಾಂಕ್ ಅಕೌಂಟ್ ಸರಿಯಾಗಿ ಅದು ಚಾಲ್ತಿಯಲ್ಲಿರುತ್ತೋ ಸೊ ಅಂತವ್ರಿಗೆ ಡೈರೆಕ್ಟ್ ಆಗಿ ಏನು ತೊಂದರೆ ಇಲ್ದಂಗೆ ನಾವು ಡೈರೆಕ್ಟ್ ಆಗಿ 6,000 ರೂಪಾಯಿ ಅಂದ್ರೆ 3 ಕಂತಿನ ಹಣ ಬಂದ್ಬಿಟ್ಟು ಮೇ ಮೊದಲನೇ ತಿಂಗಳಲ್ಲಿ ನಾವು ಜಮಾ ಮಾಡ್ತೀವಿ ಅಂತೇಳಿ ಅವರು ಒಂದು ಬಿಗ್ ಅಪ್ಡೇಟ್ ನ ಹೊರಡಿಸವ್ರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.